ಡ್ರೀಮ್ ಡೀಲ್ ಕಂಪನಿ ಬೋಗಸ್ ಎಂಬ ಆರೋಪಗಳು ಕೇಳಿಬಂದಿವೆ. ಕಂಪನಿಗೆ ಆರ್ಬಿಐ ಅಥವಾ ಸೆಬಿ ಲೈಸೆನ್ಸ್ ಇಲ್ಲ ಎಂಬುದು ಪ್ರಮುಖ ವಿಚಾರವಾಗಿ ಹೊರಹೊಮ್ಮಿದೆ. ನಿಯಮಾನುಸಾರ ಗ್ರಾಹಕರಿಂದ ಮಾಸಿಕ ಕಂತುಗಳನ್ನು ಸಂಗ್ರಹಿಸಲು ಕಂಪನಿಗಳಿಗೆ ಕಾನೂನುಬದ್ಧ ಅನುಮತಿ ಅಗತ್ಯವಿದೆ. ಆದರೆ ಈ ಕಂಪನಿ ಅಂತಹ ಯಾವುದೇ ಲೈಸೆನ್ಸ್ ಹೊಂದಿಲ್ಲ ಎನ್ನಲಾಗಿದೆ. ರಾಮನಗರ ಜಿಲ್ಲೆಯ ಸಾರ್ವಜನಿಕರಿಂದ ನೂರಾರು ಕೋಟಿ ರೂಪಾಯಿ ಸಂಗ್ರಹಿಸಿ ಅದರ ಭದ್ರತೆ ಬಗ್ಗೆ ಯಾವುದೇ ಸ್ಪಷ್ಟತೆ ನೀಡದೆ ವಂಚನೆ ಮಾಡುತ್ತಿರುವ ಆರೋಪಗಳು ಹೊರಬಿದ್ದಿವೆ. ಸಾರ್ವಜನಿಕರೇ ಎಚ್ಚರಿಕೆ. ನೀವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಯಾವುದೇ ಕಂಪನಿಯಲ್ಲಿ ಹೂಡಿಕೆ ಮಾಡುವ ಮುನ್ನ ಅದರ ಕಾನೂನುಬದ್ಧತೆ, ಲೈಸೆನ್ಸ್ ಮತ್ತು ವಿಶ್ವಾಸಾರ್ಹತೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ನಾವು ಕಾಂಪಿಟೇಟಿವ್ ಪರ್ಸನ್, ನಾನೊಬ್ಬ ಪರ್ಸನ್ ಅಂತ ತಿಳ್ಕೊಳ್ಳಿ. ನಾವು ನೊಂದವರು ನಾವಿದೀವಿ. ಯಾರು ಉತ್ತರ ಕೊಡ್ಬೇಕು? ನನಗೆ ಉತ್ತರ ಯಾರು ಕೊಡಬೇಕು? ನನಗೆ ಕಂಪನಿ ಐಡಿ ಹೋಲ್ಡರ್ ಬರಬೇಕು, ಈ ಬ್ರಾಂಚ್ ಮ್ಯಾನೇಜರ್ ಬರಬೇಕು, ಐಡಿ ಕಾರ್ಡ್ ಇರೋರು ಬರಬೇಕು. ನನಗೆ ಯಾರ್ಯಾರು ಬೀದಿಲಿ ಹೋಗೋರೆಲ್ಲ ಡ್ರೀಮ್ ಡೀಲ್ ಕಂಪ್ನಿ ಅಂತ ಟೀ ಶರ್ಟ್ ಹಾಕೊಂಡಿರೋರು ನಾನು ಯಾಕೆ ಉತ್ತರ ಕೊಡ್ಲಿ? ಐಡಿ ಕಾರ್ಡ್ ತೋರಿಸ್ರಿ. ನಾನು ಹಂಗೆ ಅನ್ಕೊಳ್ಳೋದ್ರಿ, ನನ್ಗೆ ಐಡಿ ಕಾರ್ಡ್. ನೀವ್ ಯಾರು ಮಾತಾಡ್ತೀರ? ನನ್ಗೆ ಐಡಿ ಕಾರ್ಡ್ ಬೇಕಷ್ಟೇ ರೀ, ಐಡಿ ಕಾರ್ಡ್ ಬೇಕಷ್ಟೇ ನನಗೆ. ಪ್ರಾಪರ್ ಸರ್ವಿಸ್ ಕೊಡ್ತಾ ಇರೋದು ಸರ್, ಕೊಡಿ ಐಡಿ ಕಾರ್ಡ್. ನೀವ್ ಯಾರು ಪ್ರಾಪರ್ ಸರ್ವಿಸ್ ಕೊಡಕ್ಕೆ? ನೀವ್ ಯಾರು ಪ್ರಾಪರ್ ಸರ್ವಿಸ್ ಕೊಡಕ್ಕೆ? ನೀವ್ ಯಾರು? ಐಡಿ ಕಾರ್ಡ್ ಎಲ್ಲಿ? ಐಡಿ ಕಾರ್ಡ್ ಎಲ್ಲಿ? ಐಡಿ ಕಾರ್ಡ್ ಎಲ್ಲಿ? ಪ್ರಾಪರ್ ಸರ್ವಿಸ್ ಕೊಡಕ್ಕೆ ನೀವ್ ಯಾರು? ನೀವ್ ಯಾರು ಸರ್ವಿಸ್ ಕೊಡಕ್ಕೆ? ಕೊಡಿ ಲೈಸೆನ್ಸ್. ಐಡಿ ಕಾರ್ಡ್ ಇಲ್ಲ, ಲೈಸೆನ್ಸ್ ಗಳಿಲ್ಲ, ಏನೋ ತೋರಿಸ್ಬಿಡ್ತಾರ ಅಂತ ಇಲ್ಲಿ. ಏನು ಈ ರಾಮನಗರ ಜಿಲ್ಲೆಯಲ್ಲಿ ಡ್ರೀಮ್ ಡೀಲ್ ಕಂಪ್ನಿ ಇದು 1 ವರ್ಷದಿಂದ ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಅಂತ ಸಂಘಟನೆ 1 ವರ್ಷದಿಂದ ಕನಕಪುರದ 10 ಜನ ಮಹಿಳೆಯರು ಈ ಕೇಸ್ ತಗೊಂಡು ಹತ್ರ ಬಂದಿದ್ರು. ಈ ಥರ ಮೋಸ ಮಾಡ್ತಿದ್ದಾರೆ, ನಮ್ಮ ಹತ್ರ 1,000 ಕಟ್ಸ್ಕೊಂಡು ಈಗ ಈ ಥರ ಮನೆ ಕಟ್ಸ್ಕೊಡ್ತೀವಿ, ಕಾರ್ ಕೊಡ್ತೀವಿ, ಟ್ರ್ಯಾಕ್ಟರ್ ಕೊಡ್ತೀವಿ, ಏನೇನೋ ಕೊಡ್ತೀವಿ ಅಂತೇಳಿ ನಮಗೆ ಆಸೆಯನ್ನು ಉಡಿಸಿ 10 ಜನ ಮಹಿಳೆಯಿಂದ 50 ಜನ ಮಹಿಳೆಯರಿಗೆ ಮಾಡಿಸ್ತಿದ್ದಾರೆ. ಇದನ್ನು ತನಿಖೆ ಮಾಡಿ ಅಂತ ಹೇಳಿ. ಯಾವುದೋ ಒಂದು ಚಿಕ್ಕ ಕಂಪ್ನಿ ಏನೋ ಅವರು ಲೀಗಲ್ ಮಾಡಿರ್ಬೋದು ಅಂತ ನಾನು ಸುಮ್ಮನೆ ಆದೆ. ಆದರೆ ಈ ಮಟ್ಟಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಕಂಪ್ನಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿದೆ ಕಂಪ್ನಿ, ಈ ಕೂಡಲೇ ಈ ಜಿಲ್ಲಾಡಳಿತ, ನಮ್ಮ ರಾಮನಗರ ಜಿಲ್ಲಾಡಳಿತ ಈ ಕೂಡಲೇ ಈ ಕಂಪ್ನಿನ ಕ್ಲೋಸ್ ಮಾಡಿಸ್ಬೇಕು. ಇವನು MD ಎಲ್ಲಿದ್ದಾನೆ, MDನ ಕರೆಸಬೇಕು. ಇಲ್ಲ ಅಂದರೆ ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮತ್ತು ಇಲ್ಲಿರುವಂಥ ಹಲವಾರು ಕನ್ನಡಪರ ಸಂಘಟನೆಗಳು ಇನ್ನು ಇವತ್ತು ನಾಳೆ ಒಂದು ಸಭೆ ಮಾಡ್ತೀವಿ. ಸಭೆಯಲ್ಲಿ ಈ ಕಂಪ್ನಿ ಮುಂದೆ ನಿರಂತರವಾಗಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಜ್ಜು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.